ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಒಂದು ರೋಬಸ್ಟ್ ಪೆನ್ನಿ ಸ್ಟಾಕ್ನ ಒಂದು ಮಾಹಿತಿ ಇದೆ. ಒಂದು ಫಂಟಾಸ್ಟಿಕ್ ಪೆನ್ನಿ ಸ್ಟಾಕ್ ಇದು. ಫ್ಯೂಚರ್ ಮಲ್ಟಿ ಬ್ಯಾಗರ್ ಆಗೋ ಎಲ್ಲ ಸಾಧ್ಯತೆ ಅಂತೂ ಖಂಡಿತ ಇದೆ. ಹಾಗೆಯೇ ಶಾರ್ಟ್ ಟರ್ಮ್ನಲ್ಲಿ ದುಡ್ಡು ಡಬಲ್ ಆಗೋ ಎಲ್ಲ ಚಾನ್ಸಸ್ ಇದೆ. ಏಕೆಂದರೆ ಇದು ಇಲೆಕ್ಟ್ರಿಕ್ ವೆಹಿಕಲನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ಕಂಪ್ನಿ ಇದು. ನೋಡಿ, ಇಲೆಕ್ಟ್ರಿಕ್ ವೆಹಿಕಲ್ ಸ್ಟಾಕ್, ಸ್ಪೆಷಲಿ ಇಲೆಕ್ಟ್ರಿಕ್ ವೆಹಿಕಲನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಸ್ಟಾಕ್ ಇದು. ಪ್ಯೂರ್ಲಿ ಇಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಪೆನ್ನಿ ಸ್ಟಾಕ್ ಇದು. ಇವತ್ತಿನ ಬೆಲೆ ಕೇವಲ 60 ರೂಪಾಯಿ ಇದೆ. ಹಾಗೆ ಮುಂದಿನ ದಿನಗಳಲ್ಲಿ ಫ್ಯೂಚರ್ ಮಲ್ಟಿಬ್ಯಾಗರ್ ಆಗೋ ಎಲ್ಲ ಸಾಧ್ಯತೆ ಇದೆ. ಮತ್ತು ಆರ್ಡರ್ ನೋಡಿ, ಆರ್ಡರ್ ವರ್ತ್ ಎಷ್ಟಿದೆ ನೋಡಿ. ಇದ್ರದ್ದು $1.29 ಬಿಲಿಯನ್ ಆರ್ಡರ್ ಸಿಕ್ಕಿದೆ. ಎಲ್ಲಿಂದ? ಫ್ರಾಮ್ ಬ್ಯೂಲಾ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತೇಳಿ, ಬ್ಯೂಲಾ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್ ಲಿಮಿಟೆಡ್ನಿಂದ ಒಂದು ಬಿಗ್ ಆರ್ಡರ್ ಸಿಕ್ಕಿದೆ. ಹಾಗೆ ಈ ಕಂಪ್ನಿ ಏನು ಮಾಡುತ್ತೆ ಅಂದರೆ 2 ವೀಲರ್ನಲ್ಲಿ ಇಲೆಕ್ಟ್ರಿಕ್ ವೆಹಿಕಲನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಈ ಪೆನ್ನಿ ಸ್ಟಾಕು. ಹಾಗೆ 3 ವೀಲರ್ ಇಲೆಕ್ಟ್ರಿಕ್ ವೆಹಿಕಲ್ ಕೂಡ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ಒಂದು 4 ವೀಲರ್ ಇಲೆಕ್ಟ್ರಿಕ್ ವೆಹಿಕಲ್ ಕೂಡ ಮ್ಯಾನುಫ್ಯಾಕ್ಚರ್ ಮಾಡಬೇಕಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಬನ್ನಿ, ಹಾಗಿದ್ದರೆ ಅದು ಯಾವುದು ಸ್ಟಾಕ್ ಅಂತ ನೋಡೋಣ ಸ್ನೇಹಿತರೆ. ಆ ಸ್ಟಾಕ್ ಯಾವುದಂತ ನೋಡೋದಕ್ಕಿಂತ ಮೊದಲು ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಈ ಚಾನಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳು ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಇರ್ತವೆ ಸ್ನೇಹಿತರೆ. ಹಾಗೆ ಕೇವಲ ಮಾಹಿತಿ ಕೊಡುವುದಷ್ಟೇ ನನ್ನ ಉದ್ದೇಶ. ಮಿಕ್ಕಿದ್ದನ್ನು ನೀವು ಕೂಡ ಸ್ಟಡಿ ಮಾಡಬೇಕು ಮತ್ತು ನಿಮ್ಮ ಆರ್ಥಿಕ ಸಲಹೆಗಾರ ಸಲಹೆಯನ್ನು ಕೇಳಿಬಿಟ್ಟು ನೀವು ಇನ್ವೆಸ್ಟ್ ಮಾಡಬಹುದು. ನೋಡಿ, ಸ್ಟಾಕ್ನ ಹೆಸರು ವರ್ಡ್ ವಿಜಾರ್ಡ್ ಇನ್ನೋವೇಷನ್ಸ್ ಆ್ಯಂಡ್ ಮೊಬಿಲಿಟಿ ಲಿಮಿಟೆಡ್ ಅಂತೇಳಿ. ವರ್ಡ್ ವಿಜಾರ್ಡ್ ಇನ್ನೋವೇಷನ್ಸ್ ಆ್ಯಂಡ್ ಮೊಬಿಲಿಟಿ ಲಿಮಿಟೆಡ್ ಅಂತೇಳಿ. ಇವತ್ತಿನ ಬೆಲೆ 62 ರೂಪಾಯಿ 71 ಪೈಸೆ ಇದೆ. ನೋಡಿ, ಇವತ್ತು 20% ಅಪ್ಪರ್ ಸರ್ಕ್ಯೂಟ್ ಕೊಟ್ಟಿದೆ. 20% ಅಪ್ಪರ್ ಸರ್ಕ್ಯೂಟ್ ಇವತ್ತಿನ ದಿನ. 10 ಪಾಯಿಂಟ್, ನಿನ್ನೆ 52 ರೂಪಾಯಿ ಇತ್ತು, ಇವತ್ತು 10 ರೂಪಾಯಿ ಅಪ್ಸೈಡ್ ಜಂಪ್ ಆಗಿಬಿಟ್ಟು 20% ಅಪ್ಪರ್ ಸರ್ಕ್ಯೂಟ್ ಕೊಟ್ಟು 62 ರೂಪಾಯಿನಲ್ಲಿ ಟ್ರೇಡ್ ಆಗ್ತಾ ಇದೆ ಪ್ರೆಸೆಂಟು. ವರ್ಡ್ ವಿಜಾರ್ಡ್ ಇನ್ನೋವೇಷನ್ಸ್ ಆ್ಯಂಡ್ ಮೊಬಿಲಿಟಿ ಲಿಮಿಟೆಡ್ ಅಂಥೇಳಿ. ನೋಡಿ, ವರ್ಡ್ ವಿಜಾರ್ಡ್ ಇನ್ನೋವೇಷನ್ಸ್ ಆ್ಯಂಡ್ ಮೊಬಿಲಿಟಿ ಲಿಮಿಟೆಡ್ದು ಲೋಗೋ ಇದು. ನೋಡಿ, ಈ ಥರ ಒಂದು ಇಲೆಕ್ಟ್ರಿಕ್ ವೆಹಿಕಲ್ಸ್ ಸ್ಕೂಟರ್ಗಳನ್ನು ನಿರ್ಮಾಣ ಮಾಡುತ್ತೆ. ಹಾಗೆ ಜಾಯ್ ಅಂತಕ್ಕಂಥ ಬ್ರ್ಯಾಂಡ್ನಲ್ಲಿ ಸಾಕಷ್ಟು ಒಂದು ಸ್ಕೂಟರ್ಗಳನ್ನು ಬಿಡುಗಡೆ ಮಾಡಿದೆ ಇದು. ಮತ್ತು ಈ ಥರ ಒಂದು ಫ್ಯಾಷನೇಬಲ್ ಬೈಕ್ಸ್ ಕೂಡ ತಯಾರು ಮಾಡುತ್ತೆ. ಹೈ ಸ್ಪೀಡ್ ಬೈಕ್ಸ್ ಕೂಡ ರೆಡಿ ಮಾಡುತ್ತೆ ಬೀಸ್ಟ್ ಅಂತಕ್ಕಂಥ ಹೆಸರಿನಲ್ಲಿ. ನೋಡಿ, ಪ್ಯೂರ್ಲಿ EV ಬೈಕ್ಸ್, ಮೋಟರ್ ಸೈಕಲ್ಸ್, EV ಸ್ಕೂಟರ್ಸ್. ನೋಡಿ, ಕರೀನಾ ಕಪೂರ್ ಅವರು ಇದಕ್ಕೆ ಅಡ್ವರ್ಟೈಸ್ ಕೊಟ್ಟಿದ್ದಾರೆ. ನೋಡಿ, ವರ್ಡ್ ವಿಜಾರ್ಡ್ ಇನ್ನೋವೇಷನ್ಸ್ ಆ್ಯಂಡ್ ಮೊಬಿಲಿಟಿ ಲಿಮಿಟೆಡ್ ಅಂತೇಳಿ. ಜಾಯ್ ಮಿಹೋಸ್ ಅಂತಕ್ಕಂಥ ಸ್ಕೂಟರ್ಗೆ ಕರೀನಾ ಕಪೂರ್ ಅವರು ಒಂದು ಆ್ಯಡ್ ಕೊಟ್ಟಿದ್ದಾರೆ. ಹಾಗೆ ಇವರ ಹಸ್ಬೆಂಡ್ ಆಗಿರ್ತಕ್ಕಂಥ ಸೈಫ್ ಅಲಿ ಖಾನ್ ಕೂಡ ಆ್ಯಡ್ ಕೊಟ್ಟಿದ್ದಾರೆ. ಕರೀನಾ ಕಪೂರ್ ಹಾಗೂ ಸೈಫ್ ಅಲಿ ಖಾನ್ ಇಬ್ಬರು ಕೂಡ ಈ ಒಂದು ಕಂಪ್ನಿಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದಾರೆ. ನೋಡಿ, ಈ ಥರ ಒಂದು ಹ್ಯೂಜ್ ವೈಡ್ ರೇಂಜ್ ಆಫ್ ಸ್ಕೂಟರ್ಸು ಆಗಿರ್ಬೋದು, ಈ ಸ್ಕೂಟರ್ಸ್, ಈ ಮೋಟರ್ ಸೈಕಲ್ಸ್, ಈ ಬೈಕ್ಸ್, ಈ ಥರ ಎಲ್ಲ ಲಾಂಚ್ ಮಾಡಿದೆ. ಸ್ಪೆಷಲಿ ಇಲೆಕ್ಟ್ರಿಕ್ ವೆಹಿಕಲ್ಸ್ನಲ್ಲಿ ತುಂಬ ಒಂದು ಹೆಸರು ಮಾಡ್ತಾ ಇದೆ. ಇದರ ಒಂದು ಕಂಪ್ನಿ ಗುಜರಾತ್ನಲ್ಲಿದೆ ಸ್ನೇಹಿತರೆ. ನೋಡಿ, ಈ ಥರ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ, ನೋಡಿ, ಈ ಥರ ಒಂದು ಸ್ಕೂಟರನ್ನು ನೀವು ಆಲ್ಮೋಸ್ಟ್ ಆಲ್ ಬೆಂಗಳೂರಿನಲ್ಲಿ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ವರ್ಡ್ ವಿಜಾರ್ಡ್ ವೈಡ್ ರೇಂಜ್ ಆಫ್ ಸ್ಕೂಟರ್ಸ್, ಇಲೆಕ್ಟ್ರಿಕ್ ವೆಹಿಕಲ್ಸ್ ಈ ಥರ ಎಲ್ಲ ಲಾಂಚ್ ಮಾಡಿದೆ. ಆಲ್ರೆಡಿ ಮಾರ್ಕೆಟ್ನಲ್ಲಿ ತುಂಬ ಸದ್ದು ಮಾಡ್ತಾ ಇದೆ ಈ ಕಂಪ್ನಿ. ಹಾಗೆ ಇದ್ರದ್ದು 3 ವೀಲರ್ ಕೂಡ ಇದೆ. ನೋಡಿ, 3 ವೀಲರ್ ಕೂಡ ಇಲೆಕ್ಟ್ರಿಕ್ ವೆಹಿಕಲ್ ಲಾಂಚ್ ಮಾಡಿದೆ ಸ್ನೇಹಿತರೆ. ನೋಡಿ, ಕಂಪ್ನಿ ಏನು ಹೇಳುತ್ತೆ, ಲೀಡಿಂಗ್ EV ಮ್ಯಾನುಫ್ಯಾಕ್ಚರರ್ ಅಂತ ಹೇಳ್ತಾ ಇದೆ. ಇದರ ಒಂದು ಕೀ ಬಿಸ್ನೆಸ್ ಪಾಯಿಂಟ್ನಲ್ಲಿ ಇವರ ಒಂದು ವೆಬ್ಸೈಟ್ನಲ್ಲಿ ಏನು ಹೇಳ್ತಿದ್ದಾರೆ, ಲೀಡಿಂಗ್ EV ಮ್ಯಾನುಫ್ಯಾಕ್ಚರ್, ದ ಕಂಪ್ನಿ ಈಸ್ ದ ಫಸ್ಟ್ ಎಂಟಿಟಿ ಟು ಗೆಟ್ ಲಿಸ್ಟೆಡ್ on BSE with the core business of electric vehicle
ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಫಸ್ಟ್ ಇಂಟ್ರೊಡ್ಯೂಸ್ಡ್ ಇಟ್ಸ್ electric bicycle in 2016 and later introduced low speed e-vehicles like Gen-Next, ಕೇಳಿರ್ತೀರಾ Gen-Next, ಹಾಗೆ ಗ್ಲೋಬ್, ವೋಲ್ಫ್ ಆ್ಯಂಡ್ ಮಾನ್ಸ್ಟರ್ ಈ ಥರ ಹೆಸರಿನ ಒಂದು ಬೈಕನ್ನು ಲಾಂಚ್ ಮಾಡಿದೆ. ದ ಕಂಪ್ನಿ ಸೋಲ್ಡ್ ಮೋರ್ ದ್ಯಾನ್ 30,000 ಯೂನಿಟ್ಸ್ ಇನ್ EV in financial year 22 as compared to 4,229 ಯೂನಿಟ್ಸ್ ಇನ್ ಫೈನಾನ್ಷಿಯರ್ 21. ನೋಡಿ 21 ಕಂಪೇರ್ ಮಾಡಿದರೆ ಫೈನಾನ್ಷಿಯರ್ 22ಅಲ್ಲಿ ಸಾಕಷ್ಟು ಒಂದು ಸೇಲ್ಸು ಜಂಪ್ ಆಗಿದೆ. ಇದರ ಕೀ ಡೇಟಾ ಪಾಯಿಂಟ್ಸ್ ನೋಡೋದಾದರೆ ಡೀಲರ್ಸು 750+ ಇದ್ದಾರೆ ದೇಶದಲ್ಲಿ. ಕಂಪ್ನಿ ಓನ್ಡ್ ರಿಟೇಲ್ ಔಟ್ಲೆಟ್ಸ್ 25ಕ್ಕಿಂತ ಹೆಚ್ಚಿವೆ. ಎಂಪ್ಲಾಯೀಸ್ 700ಕ್ಕಿಂತ ಜಾಸ್ತಿ. ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ 90,000 ಸ್ಕ್ವೇರ್ ಫೀಟ್ ಇಂದಿದೆ. ಯೂನಿಟ್ಸ್ ಸೋಲ್ಡ್ ಫೈನಾನ್ಷಿಯರ್ 23ಲಿ 36,500. ಜಾಯ್ ಇ ಬೈಕ್ ಅಂತ ಹೆಸರಿನ ಒಂದು ಫೇಮಸ್ ಇದೆ ಬೈಕ್ ಇದು. ದ ಫ್ಲ್ಯಾಗ್ಶಿಪ್ ಬ್ರ್ಯಾಂಡ್ ಆಫ್ ದ ಕಂಪ್ನಿ ಜಾಯ್ ಇ ಬೈಕ್ ಹ್ಯಾಸ್ ವೇರಿಯಸ್ ಮಾಡೆಲ್ಸ್ ಟು ಸೂಟ್ ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಕಸ್ಟಮರ್ಸ್ ಸಚ್ ಆಸ್ ಗ್ಲೋಬ್, Gen-Next, ನಾನೋ, ವೋಲ್ಫ್, ಹರಿಕೇನ್, ಇ ಮಾನ್ಸ್ಟರ್, ಬೀಸ್ಟ್ ಆ್ಯಂಡ್ ಥಂಡರ್ಬೋಲ್ಟ್ ಕೂಡ ಕೇಳಿರ್ತೀರಾ, ನೋಡಿರ್ತೀರಾ ಅಂದ್ಕೊಂಡಿದ್ದೀನಿ. ಈ ಥರ ಒಂದು ಹೆಸರಿನ ಸಾಕಷ್ಟು ಈ ಬೈಕ್ಗಳನ್ನು ನಿರ್ಮಾಣ ಮಾಡಿದೆ, ಮಾರ್ಕೆಟ್ನಲ್ಲಿ ಕೂಡ ಓಡಾಡ್ತಾ ಇವೆ. ಮತ್ತು 4x3 ವೀಲರ್ ಸೆಗ್ಮೆಂಟ್ ನಾ ಹೇಳಿದೆ, 3 ವೀಲರ್ ಆಟೋ ರಿಕ್ಷಾ ಕೂಡ ಲಾಂಚ್ ಮಾಡಿದ್ದಾರೆ. ಜಾಯ್ ಇ ರಿಕ್ ಅಂತೇಳಿ ಲಾಂಚ್ ಮಾಡಿದ್ದಾರೆ ಫೈನಾನ್ಷಿಯರ್ 23ಅಲ್ಲಿ. ಅಂಡರ್ ದಿಸ್ ಬ್ರ್ಯಾಂಡ್ ದ ಕಂಪ್ನಿ ಮ್ಯಾನುಫ್ಯಾಕ್ಚರ್ಸ್ ಕನ್ಸ್ಯೂಮರ್ ಅಪ್ಲಯನ್ಸಸ್ ಫ್ರಾಮ್ LED TVs ಟು ಅಲ್ಕಲೈನ್ ವಾಟರ್ ಪ್ಯೂರಿಫೈಯರ್ಸ್ ಆ್ಯಂಡ್ ಏರ್ ಪ್ಯೂರಿಫೈಯರ್ಸ್ ಟು ಹೈಡ್ರೋಜನ್ ವಾಟರ್ ಬಾಟಲ್ಸ್. ನೋಡಿ, ಕೇವಲ ಈ ವೆಹಿಕಲ್ಸ್ ಅಷ್ಟೇ ಅಲ್ಲ, LED TV, ಅಲ್ಕಲೈನ್ ವಾಟರ್ ಪ್ಯೂರಿಫೈಯರ್ಸ್, ಹೈಡ್ರೋಜನ್ ವಾಟರ್ ಬಾಟಲ್ಸ್ ಕೂಡ ನಿರ್ಮಾಣ ಮಾಡ್ತಾರೆ. ಮತ್ತು ದೇಶದ ಏಕೈಕ ಕಂಪ್ನಿ ಒನ್ಲಿ ಮ್ಯಾನುಫ್ಯಾಕ್ಚರ್ ಆಫ್ 4 ಡೋರ್ ರೆಫ್ರಿಜಿರೇಟರ್ಸ್ ಅಂತ ಹೇಳ್ತಾ ಇದ್ದಾರೆ, ವಿತ್ ಆ್ಯನ್ ಆಲ್ ಗ್ಲಾಸ್ ಡಿಸ್ಪ್ಲೇ ಆ್ಯಂಡ್ ಕ್ವಿಕ್ ಫ್ರೀಜಿಂಗ್ ಟೆಕ್ನಾಲಜಿ ಇನ್ ಇಂಡಿಯಾ. ನೋಡಿ ಎಷ್ಟೊಂದು ಇಂಟ್ರೆಸ್ಟಿಂಗ್ ಇದೆ. ರೆವಿನ್ಯೂ ನೋಡೋದಾದರೆ ಜಾಯ್ ಇ ಬೈಕ್ದು 100% ರೆವಿನ್ಯೂ ಫೈನಾನ್ಷಿಯರ್ 22 ಕಂಪೇರ್ ಮಾಡಿದರೆ 21-22 ಕಂಪೇರ್ ಮಾಡಿ 100% ರೆವಿನ್ಯೂ ಜನರೇಟ್ ಆಗಿದೆ. ಪ್ರೈಸ್ ನೋಡಿ, ಈ ವೆಹಿಕಲ್ಸ್ದು ಪ್ರೈಸು 2 ವೀಲರ್ಸ್ದು 77,000ದಿಂದ 2.5 ಲಕ್ಷದವರೆಗೆ, 3 ವೀಲರ್ಸ್ದು 3.5 ಲಕ್ಷ ಅಂತ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಎಲ್ಲಿದೆ? ವಡೋದರಾ, ನಾ ಹೇಳಿದೆ ಗುಜರಾತ್ನಲ್ಲಿ ಇದೆ. ವಡೋದರಾ ಗುಜರಾತ್ನಲ್ಲಿ ಇದರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ. ಗೌರ್ಮೆಂಟ್ ಏನಾದರೂ, ಕೇಂದ್ರ ಸರ್ಕಾರ ಏನಾದರೂ ಇಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥ ಕಂಪ್ನಿಗಳಿಗೆ ಇನ್ಸೆಂಟಿವ್ ಏನಾದರೂ ರಿಲೀಸ್ ಮಾಡಿದರೆ 100% ಇದು ಮಲ್ಟಿ ಬ್ಯಾಗರ್ ಆಗೋದರಲ್ಲಿ ಯಾವುದೇ ಅನುಮಾನನೇ ಇಲ್ಲ ಸ್ನೇಹಿತರೆ. ಈಗಾಗಲೇ ಇವತ್ತು 20% ಅಪ್ಪರ್ ಸರ್ಕ್ಯೂಟ್ ಕೊಟ್ಟಿದೆ. ಮತ್ತು ನಾವು ಇದ್ರದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋದಾದರೆ ನೋಡಿ, ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡಬೇಕು ಕಂಪ್ನಿದು ಹೇಗಿದೆ ನೋಡಿ. 21, 22, 23, 24 4 ವರ್ಷದ್ದಿದೆ. ಸೇಲ್ಸ್ ನೋಡಿ, 21ನಲ್ಲಿ 39, 22ದಲ್ಲಿ 185, 23ದಲ್ಲಿ 239, ಹಾಗೆ 24ನಲ್ಲಿ 317. ಕಂಟಿನ್ಯೂ ಅಪ್ಸೈಡ್ ಇದೆ, ಕಂಟಿನ್ಯೂ ಜಾಸ್ತಿ ಸೇಲ್ಸ್ ಆಗಿದೆ. ಹಾಗೆ ಆಪರೇಟಿಂಗ್ ಪ್ರಾಫಿಟ್ ನೋಡಿ, 314, 19, 32 3 ಕೋಟಿ, 14 ಕೋಟಿ, 19 ಕೋಟಿ, 32 ಕೋಟಿ ಆಪರೇಟಿಂಗ್ ಪ್ರಾಫಿಟ್. ನೆಟ್ ಪ್ರಾಫಿಟ್ ನೋಡೋದಾದರೆ 21, 22, 23, 24ರಲ್ಲಿ ನೆಟ್ ಪ್ರಾಫಿಟ್ ನೋಡಿ 2 ಕೋಟಿ, 8 ಕೋಟಿ, 9 ಕೋಟಿ, 14 ಕೋಟಿ. ಕಂಟಿನ್ಯೂ ಪ್ರಾಫಿಟ್ ಜಾಸ್ತಿ ಆಗ್ತಾ ಹೋಗಿದೆ. ನೋಡಿ, ಮಾರ್ಕೆಟ್ ಕ್ಯಾಪಿಟಲು ಕೇವಲ 1,635 ಕೋಟಿ, ಮೈಕ್ರೋ ಕ್ಯಾಪ್ ಅಂತ ಹೇಳ್ಬೋದು. ಇವತ್ತಿನ ಪ್ರೈಸ್ ನೋಡಿ 62 ಇದೆ. ಹಾಗೆ ಹೈ ಎಷ್ಟಿತ್ತು? 52 ವೀಕ್ ಹೈ 86, 52 ವೀಕ್ ಲೋ 33. ಎಕ್ಸಾಕ್ಟ್ ಇನ್ ಬಿಟ್ವೀನ್ ಇದೆ. ರೈಟ್ ಪ್ರೈಸ್ ಟು ಎಂಟ್ರಿ ಅಂತ ಹೇಳ್ಬೋದು. 86 ದಾಟಿದರೆ ಸ್ಕೈ ಲಿಮಿಟ್ ಅಂತ ಹೇಳ್ಬೋದು. ಸ್ಟಾಕ್ ಪಿ ರೇಷಿಯೋ ಸ್ವಲ್ಪ ಜಾಸ್ತಿ ಇದೆ, 116 ಇದೆ. ಇದನ್ನೊಂದು ಕನ್ಸಿಡರ್ ಮಾಡಬೇಕು. ಇಷ್ಟು ಚಿಕ್ಕ ಕಂಪ್ನಿ ಆದರೂ ಕೂಡ ಡಿವಿಡೆಂಡ್ ಈಲ್ಡ್ ಮಾಡ್ತಾ ಇದೆ 0.16. ROCE 17.8, ROE ನೋಡಿ 14.8% ಇದೆ. ನೋಡಿ, ಸೆಕ್ಟರ್ ಆಟೋಮೊಬೈಲ್ ಆ್ಯಂಡ್ ಆನ್ಸಿಲರೀಸ್ ಅಂತಿದೆ. ಇಂಡಸ್ಟ್ರಿ ಆಟೋಮೊಬೈಲ್ 2 and 3 ವೀಲರ್ಸ್. ಮತ್ತು ಇದರದ್ದು ರಿಟರ್ನ್ಸ್ ನೋಡೋದಾದರೆ ನೋಡಿ, 5 ವರ್ಷದಲ್ಲಿ 704% ರಿಟರ್ನ್ಸ್ ಕೊಟ್ಟಿದೆ.
2 ವರ್ಷದಲ್ಲಿ 8%, 1 ಇಯರ್ 28%, 6 ಮಂತ್ 5%, 1 ಮಂತ್ 11%, 1 ವಾರ 23%, ಇವತ್ತು 20%. ಸೊ ನನಗೆ ತಿಳಿದ ಮಟ್ಟಿಗೆ ಇದು ಒಂದು ಫ್ಯೂಚರ್ ಮಲ್ಟಿ ಬ್ಯಾಗರ್ ಆಗೋ ಎಲ್ಲ ಲಕ್ಷಣ ಇದೆ. ಏಕೆಂದರೆ ದ ಕಂಪ್ನಿ ಈಸ್ ಎಂಗೇಜ್ಡ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಇಲೆಕ್ಟ್ರಿಕಲ್ ವೆಹಿಕಲ್ಸ್, spare parts and other related services. Further, the company is also engaged in trading of home appliances, white goods and digital businesses. ಈ ಥರ ಒಂದು ಬಿಸ್ನೆಸ್ ಇದೆ, ತುಂಬ ಚೆನ್ನಾಗಿ ಬಿಸ್ನೆಸ್ ಇದೆ. ಬರೀ ಇಲೆಕ್ಟ್ರಿಕ್ ವೆಹಿಕಲ್ ಅಷ್ಟೇ ಅಲ್ಲ, ಸ್ಪೇಸ್ ಪಾರ್ಟ್ಸ್ ಅದರದ ಒಂದು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಪೇರ್ ಪಾರ್ಟ್ಸ್ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ. ಮತ್ತು ಹೋಮ್ ಅಪ್ಲಯನ್ಸಸ್ ಬಿಸ್ನೆಸ್ನಲ್ಲಿ ಕೂಡ ಎಂಟರ್ ಆಗಿದೆ. ಹೀಗಾಗಿ ಫ್ಯೂಚರ್ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ, ಇದರ ಒಂದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾದರೆ 67% ಪ್ರಮೋಟರ್ಸ್ ಇದ್ದಾರೆ, 0.05 FIIs, 0.07 ಅದರ್ DIs, ಹಾಗೆ 32% ನಾನ್ ಇನ್ಸ್ಟಿಟ್ಯೂಷನ್ ಸ್ನೇಹಿತರೆ. ಹೀಗಾಗಿ ಈ ಒಂದು ವಾರ್ಡ್ ವಿಜಾರ್ಡ್ ಕಂಪ್ನಿಯ ಬಗ್ಗೆ ನಿಮ್ಗೆ ಒಂದು ಚಿಕ್ಕ ಮಾಹಿತಿ ಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತಿನ್ನೇ ತಡ, ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.